ರಾಮನವಮಿಯ ಸಂದರ್ಭದಲ್ಲಿ ಸೌಹಾರ್ದತೆಯನ್ನು ಹಾಳು ಮಾಡುವಂತಹ ಪ್ರಕರಣಗಳು ಪ್ರತಿ ವರ್ಷ ಈ ದೇಶದಲ್ಲಿ ನಡೀತಾ ಇರುತ್ತೆ. ಈ ಬಾರಿ ಯಾವುದೂ ಆ ರೀತಿಯ ಘಟನೆಗಳು ನಡೆದಿಲ್ವಲ್ಲ ಅನ್ನುವ ರಿಲೀಫ್ನಲ್ಲಿ ದೇಶ ಇತ್ತು. ಆದರೆ ನಿನ್ನೆ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೀತು. ಜೈ ಶ್ರೀರಾಮ್ ಘೋಷಣೆ ಕೂಗ್ತಿದ್ದಂತಹ ಹಿಂದೂ ಯುವಕರ ಮೇಲೆ 4 ಪುಂಡ ಮುಸ್ಲಿಂ ಯುವಕರು ಹಲ್ಲೆ ಮಾಡಿದ್ರು. ಜೈ ಶ್ರೀರಾಮ್ ಘೋಷಣೆ ಕೂಗಬಾರ್ದು, ಅಲ್ಲಾಹು ಅಕ್ಬರ್ ಅನ್ನುವ ಘೋಷಣೆಯನ್ನು ಕೂಗಬೇಕು ಅಂತ ಧಮಕಿ ಹಾಕಿದ್ರು. ಧಮಕಿ ಅಷ್ಟೇ ಅಲ್ಲ, ಅವರ ಮೇಲೆ ಹಲ್ಲೆ ಕೂಡ ನಡೀತು. ಈಗ ಹಲ್ಲೆಗೊಳಗಾದಂತಹ ಪವನ್ ಸುವರ್ಣ ನ್ಯೂಸ್ಗೆ ಮಾತನಾಡಿದ್ದಾರೆ. ಈಗಾಗಲೇ 4 ಪುಂಡರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ 2 ಅಪ್ರಾಪ್ತರಿದ್ದಾರೆ. ಇನ್ನಿಬ್ಬರ ಫೋಟೋಗಳನ್ನು ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ. ಫರ್ಮಾನ್ ಅಂತ ಒಬ್ಬ ಮತ್ತು ಸಮೀರ್ ಅಂತ ಒಬ್ಬ. ಫರ್ಮಾನ್ ಅನ್ನೋನೇ ನಿನ್ನೆ ಆ ವಿಡಿಯೋದಲ್ಲಿ ನೋಡ್ತೀರಿ, ಅಲ್ಲಾಹು ಅಕ್ಬರ್ ಅಂತ ಕೂಗಬೇಕು, ನೋ ಶ್ರೀರಾಮ ಅನ್ನುವ ದರ್ಪವನ್ನು, ಧಮಕಿಯನ್ನು, ಅಹಂಕಾರವನ್ನು ಪ್ರದರ್ಶನ ಮಾಡಿದ್ದ. ಆ ನಂತರ ಯುವಕರ ಮೇಲೆ, ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದ್ದ. ಹಲ್ಲೆಗೊಳಗಾದಂತಹ ಪವನ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈಗಾಗಲೇ ಏನು ನಿನ್ನೆ ಒಂದು ಪ್ರಕರಣ ನಡೆದಿದೆ. ಅಂದರೆ ಜೈ ಶ್ರೀರಾಮ್ ಕೂಗಲ್ಲ ಮತ್ತು ಬೇರೊಂದು ಧರ್ಮದ ದೇವರ ಹೆಸರನ್ನ ಹೇಳಬೇಕು ಅನ್ನೋದನ್ನು ಕೂಡ ಆಗ್ರಹ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಗೊಳಂತ ಯುವಕ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಿನ್ನೆ ಎಷ್ಟೊತ್ತಿನಲ್ಲಿ ಘಟನೆ ಆಯಿತು ಮಗ? 3:20 ಏನಾಯ್ತು ಆ ಸಂದರ್ಭ? ನೀವು ಎಲ್ಲಿಗೆ ಹೋಗ್ತಿದ್ರಿ? ಏನಾಯ್ತು ಆ ಘಟನೆ? MS ಪಾಳ್ಯಕ್ಕೆ ಹೋಗ್ತಿದ್ರಿ. ನಮಗೆ ಕೆಲಸ ಇತ್ತು, ಗಾಡಿ ನೋಡಕ್ಕೆ ಅಂತ MS ಪಾಳ್ಯ ಸೈಡ್ ಹೋಗ್ತಿರ್ಬೇಕಾದ್ರೆ ನಾವು ಹಿಂದೆ ಧ್ವಜ ಇಟ್ಕೊಂಡಿದ್ವಿ. ಇದು ರಾಮನ್ ಶ್ರೀರಾಮನ್ ಧ್ವಜ ಇಟ್ಕೊಂಡಿದ್ರಿ. ಇಬ್ರು ಹಿಂದೂಗಳು ಬಂದ್ಬಿಟ್ಟು ಮುಸ್ಲಿಮ್ಸ್ ಅವ್ರು ಬಂದ್ಬಿಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿ ಏನ್ ಜೈ ಶ್ರೀರಾಮ್ ಅನ್ಬೇಕಾ, ಎಲ್ಲ ಹೋಗ್ಬೋದು ಹಿಂಗೆ ಅಂದ್ರು. ನಾವಿಲ್ಲ ಆಗಲ್ಲ, ಇದು ನಮ್ಮ ಸಂಪ್ರದಾಯ, ನಮ್ಮ ಕಲ್ಚರ್, ಇದು ನಮ್ಮ ಹಬ್ಬ ಅಂತ ನಮ್ಮ ಫ್ರೆಂಡ್ ಮಾತಾಡಿದ್ದಕ್ಕೆ ಇದು ಫ್ಲಾಗ್ ಕಿತ್ಕೊಳ್ಳೋ ಟ್ರೈ ಮಾಡಿದ್ರು. ನಾವು ಕಾರ್ ನಿಲ್ಲಿದ ತಕ್ಷಣ ಅವ್ರು ಓಡೋಗ್ಬಿಟ್ಟು ಇನ್ನೂ 3 ಜನ ಕರ್ಕೊಂಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರು. ಆಮೇಲೆ ನೀವೇನು ಮಾಡಿದ್ರಿ? ಕಂಪ್ಲೇಂಟ್ ಎಷ್ಟೊತ್ತು ಕೊಟ್ರಿ? ನಾವು ಓಡೋಗ್ಬಿಟ್ರಿ. ನಾನು ಸಪ್ರೇಟಾಗಿ ಓಡೋಗ್ಬಿಟ್ಟು ಕಾಲ್ ಮಾಡ್ಬಿಟ್ಟು ಪೊಲೀಸವ್ರಿಗೆ ಕಂಟ್ರೋಲ್ ರೂಮ್ ಕಾಲ್ ಮಾಡಿದೆ. ಅವರು ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅವ್ರು ಪೊಲೀಸವ್ರು ಬಂದು ಸ್ಟೇಷನ್ ಕರ್ಕೊಂಡೋಗಿ FIR ಎಲ್ಲ ಬರೆಸಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.